A very good morning to one and all. So in the previous class, we were starting that a topic that is what are the methods of correcting disequilibrium in balance of payment. Okay. In the previous class, we have seen what are the causes. Okay, causes of disequilibrium in BOP. Now we will see how to correct. Okay, what are the methods? Okay, that we can correct our BOP. Okay, I think some points I have discussed. Okay, the first point is devaluation. Okay, uh, devaluation means devaluation means to devalue our currency. Okay, ಇಲ್ಲೇನ್ ಮಾಡುದು devaluation ಒಳ appreciation of currency and depreciation of currency. Andra to correct BOP, we will use the concept that is devaluation. Devaluation ಅಂದ್ರೆ ನಮ್ದು ಡೊಮೆಸ್ಟಿಕ್ ಕಂಟ್ರಿ ಓಕೆ ನಮ್ದು ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಏನ್ ಮಾಡೋದು ಡೆಪ್ರಿಸಿಯೇಷನ್ ಮಾಡೋದು ಓಕೆ ಫಾರಿನ್ ಕರೆನ್ಸಿ ವ್ಯಾಲ್ಯೂ ಏನ್ ಮಾಡೋದು ಅಪ್ರಿಸಿಯೇಷನ್ ಮಾಡೋದು ಓಕೆ ಫಾರ್ ಎಕ್ಸಾಂಪಲ್ $1 is equal to now 70 rupees ಪೇ ಮಾಡ್ತಿದ್ದು ಓಕೆ ಅರ್ಲಿಯರ್ $1 is equal to 70 rupees ನಾವು ಪೇ ಮಾಡ್ತಿದ್ವು ನಾವು ಹೇಗ್ ಮಾಡೋದು $1 is equal to 72 rupees ಮಾಡೋದು ಅವ್ರದ್ದು ಕರೆನ್ಸಿ ವ್ಯಾಲ್ಯೂ ಅಪ್ರಿಸಿಯೇಷನ್ ಮಾಡೋದು ನಮ್ ಕರೆನ್ಸಿ ವ್ಯಾಲ್ಯೂ ಏನ್ ಮಾಡೋದು ಡೆಪ್ರಿಸಿಯೇಷನ್ ಮಾಡೋದು ಓಕೆ ಹಿಂಗ್ ಆದಂದ್ರ ಏನಾಗ್ತದ ನಾವೇನ್ ಮಾಡ್ತೀವಿ ಅವ್ರದ್ದು ಕರೆನ್ಸಿ ವ್ಯಾಲ್ಯೂ ಅಪ್ರಿಸಿಯೇಷನ್ ಮಾಡ್ತೀವಿ ಅವ್ರದ್ದು ಕರೆನ್ಸಿ ವ್ಯಾಲ್ಯೂ ಫಾರಿನ್ ಕರೆನ್ಸಿ ವ್ಯಾಲ್ಯೂ ಅಪ್ರಿಸಿಯೇಷನ್ ಮಾಡ್ತೀವಿ ಅವ್ರ ಏನ್ ಮಾಡ್ತಾರ ನಮ್ ಕಂಟ್ರಿ ಒಳಗ್ ಗೂಡ್ಸ್ ಏನ್ ಮಾಡ್ತಾರ ಸೆಂಡ್ ಮಾಡ್ದಂದ್ರ ಅವಾಗ ಏನಾಗ್ತಾವ ಅವ್ರ ಗೂಡ್ಸ್ ಪ್ರೈಸ್ ವ್ಯಾಲ್ಯೂ ಹೈಯರ್ ಆಗ್ತಾವ ಬಿಕಾಸ್ ನಾವು ಕರೆನ್ಸಿ ವ್ಯಾಲ್ಯೂ ಹೆಚ್ಚ್ ಮಾಡಿದ್ವಿ ಓಕೆ ಅವ್ರು ನಮ್ ಕಂಟ್ರಿ ಒಳಗ್ ಗೂಡ್ಸ್ ಸೆಂಡ್ ಮಾಡ್ತಾರ goods and ಮಾಡುವಾಗ goods and services price what happens it will raise if this happens means people in ಮಾಡ್ತಾರೆ they will not purchase the foreign goods they will shift to the domestic currency ಹಿಂಗ್ ಮಾಡ್ದಂದ್ರೆ ನಮ್ದು BOP ಈಕ್ವಲ್ ಆಗ್ಬೋದು ಹಿಂಗ್ ಡಿವ್ಯಾಲ್ಯೂಯೇಷನ್ ಮಾಡದಂದ್ರೆ ಇಂಪೋರ್ಟ್ ಡಿಕ್ರೀಸ್ ಆಗ್ತದೆ ಎಕ್ಸ್ಪೋರ್ಟ್ ಏನಾಗ್ತದೆ ಇನ್ಕ್ರೀಸ್ ಆಗ್ತದೆ export increase ಆಗ್ತದೆ import decrease ಆಗ್ತದೆ the main motive of government to bring this devaluation to cover the deficit means how we can enhance our export okay this is the meaning of we can say devaluation ಅಂದ್ರೆ ಅವ್ರ ಕರೆನ್ಸಿ ವ್ಯಾಲ್ಯೂ ಅಪ್ರಿಸಿಯೇಷನ್ ಮಾಡೋದು ಬರ್ರಿ ನಿಮ್ ಗೂಡ್ಸ್ ಇನ್ಫ್ಲೋ ಮಾಡ್ರಿ ನಮ್ ಕಂಟ್ರಿ ಒಳಗೆ ಇನ್ಫ್ಲೋ ಮಾಡೋದು ಅವ್ರಿಗೆಲ್ಲ ಡೀಲ್ ಬಿಡುದು ಓಕೆ ಅವ್ರ ಕರೆನ್ಸಿ ವ್ಯಾಲ್ಯೂ ನಾವು ಅಪ್ರಿಸಿಯೇಷನ್ ಮಾಡುವ ಅವ್ರ ಏನ್ ಮಾಡ್ತಾರೆ ಕಂಟ್ರಿ ಗೂಡ್ಸ್ ನಮ್ ಕಂಟ್ರಿ ಒಳಗೆ ಸೆಂಡ್ ಮಾಡುವಾಗ ಅವ್ರ ಪ್ರೈಸ್ ವ್ಯಾಲ್ಯೂ ಏನಾಗ್ತಾವ ಹೆಚ್ಚಾಗ್ತಾವ ಹಿಂಗ ಅನ್ನಂದ್ರೆ ಪ್ರೈಸ್ ಏನಾಗ್ತಾವ ಹೈಯರ್ ಆಗ್ತಾವ ಪೀಪಲ್ ವಿಲ್ ನಾಟ್ ಪರ್ಚೇಸ್ ಇಫ್ ದಿಸ್ ಹ್ಯಾಪನ್ ಮೀನ್ಸ್ ಬೇಸಿಕಲಿ ವಿ ಕ್ಯಾನ್ ಕರೆಕ್ಟ್ ಅವರ್ ಡೆಫಿಸಿಟ್ ದಿಸ್ ಇಸ್ ದ ಮೀನಿಂಗ್ ಆಫ್ ಡಿವ್ಯಾಲ್ಯೂಯೇಷನ್ ಐ ಥಿಂಕ್ ಅಂಡರ್ಸ್ಟುಡ್ ಡಿವ್ಯಾಲ್ಯೂಯೇಷನ್ ಅಂದ್ರೆ ಒಂದ್ ಕರೆನ್ಸಿ ವ್ಯಾಲ್ಯೂ ಏನ್ ಮಾಡುದು ಅಪ್ರಿಸಿಯೇಷನ್ ಮಾಡುದು ಫಾರಿನ್ ಕರೆನ್ಸಿ ವ್ಯಾಲ್ಯೂ ಅಪ್ರಿಸಿಯೇಷನ್ ಮಾಡುದು ನಮ್ ಡೊಮೆಸ್ಟಿಕ್ ಕರೆನ್ಸಿ ಡೆಪ್ರಿಸಿಯೇಷನ್ ಮಾಡುದು ಫಾರ್ ಎಕ್ಸಾಂಪಲ್ ಕಡಿಮೆ ಮಾಡುದು ನಮ್ ರುಪೀಸ್ ಪ್ರೈಸ್ ವ್ಯಾಲ್ಯೂ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕಡಿಮೆ ಮಾಡುದು ದಿಸ್ ಇಸ್ ದ ಮೀನಿಂಗ್ ಆಫ್ ಡಿವ್ಯಾಲ್ಯೂಯೇಷನ್ ಐ ಥಿಂಕ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಹ್ಯಾವ್ ಟೋಲ್ಡ್ ಯು devaluation next ಬರ್ತಾ import duties okay next we have import duties means duties means we can say tariff okay tax ಹಚ್ಚೋದು import tariff ಒಳಗು ಬಹಳ ಟೈಪ್ಸ್ ಅದಾವ ಓಕೆ ನೆಕ್ಸ್ಟ್ ಟಾಪಿಕ್ ಬರ್ತದೆ ವಾಟ್ ಈಸ್ ಟ್ಯಾರಿಫ್ ಅಂದ್ರೆ ಏನೇನ್ರಿ ಏನ್ ಮಾಡ್ತಾರೆ ಟ್ಯಾಕ್ಸ್ ಹಚ್ತಾರೆ ಇಟ್ ಮೇ ಬಿ ಆನ್ ಇಂಪೋರ್ಟ್ ಆರ್ ಇನ್ ಮೇ ಬಿ ಎಕ್ಸ್ಪೋರ್ಟ್ ಮೇಲೆ ಬಟ್ ಇಲ್ಲೇನ್ ಮಾಡ್ಲಿಕ್ಕತ್ತಾರ ಇಂಪೋರ್ಟ್ ಮೇಲೆ ಹಚ್ಚಲಿಕ್ಕತ್ತಾರ ಇಂಪೋರ್ಟ್ ಡ್ಯೂಟೀಸ್ ಅಂದ್ರೆ ಟ್ಯಾಕ್ಸ್ ಪ್ರೊಸೀಜರ್ ಅನ್ನೋದು ಟ್ಯಾಕ್ಸ್ ಹಚ್ಚೋದು ಇಲ್ಲೇನ್ ಮಾಡ್ತಾರ ಇಟ್ ಮೇ ಬಿ ಪರ್ಸೆಂಟೇಜ್ ಮೇಲೆ ಹಚ್ಬೋದು ಯೂಶಲಿ ಪರ್ಸೆಂಟೇಜ್ ಮೇಲೆ ಟ್ಯಾಕ್ಸ್ ಹಚ್ತಾರೆ import duties under this policy import tariff duties are imposed so as to make import dearer okay with an overall aim of checking imports ಏನಂದ್ರ ಗೂಡ್ಸ್ ನಮ್ ಕಂಟ್ರಿ ಒಳಗೆ ಬರ್ಲಿಕ್ಕತ್ತ ಓಕೆ ಯಾರಂದ್ರೆ ನಮ್ ಕಂಟ್ರೀಸ್ ಒಳಗೆ ಗೂಡ್ಸ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕತ್ತ ಅವಾಗ ಗವರ್ಮೆಂಟ್ ಏನ್ ಡಿಸೈಡ್ ಮಾಡ್ತಾರೆ ಅದು ಗೂಡ್ಸ್ ಮೇಲೆ ಟ್ಯಾರಿಫ್ ಹಚ್ತಾರೆ ಟ್ಯಾಕ್ಸ್ ಹಚ್ಬಿಡ್ತಾರೆ ಅಂದ್ರೆ ಹೈ ಟ್ಯಾಕ್ಸ್ ಹಚ್ತಾರೆ ಅದನ್ನು ಗೂಡ್ಸ್ ನಮ್ ಕಂಟ್ರಿ ಒಳಗೆ ಬಂದಂದ್ರ
ಡಿಯರರ್ ಆಗ್ತಾರೆ ಅಂದ್ರೆ ಅವ್ರ ಪ್ರೈಸ್ ಏನಾಗ ಹೆಚ್ಚಾಗ್ತದೆ. ಫಾರ್ ದಟ್ people will not purchase import, they will purchase the domestic country. For that we call as a import duties. Import duties nu antar, tariff nu antar. Okay, tariff ಅಂದ್ರೆ nothing but tax. It usually it will be on percentage manner. Okay, about tariff we will study in the next topic. Tariff bardal, what are the types of tariff ಅಂದ್ರೆ tax ಹೆಂಗ್ ಹಚ್ತಾರೆ. Okay, tariff ಸುಮ್ಮನೆ percentage ಮೇಲೆ ಹಚ್ಚಕ್ ಬರಲ್ಲ. Okay, ಅದು ಹೆಂಗ್ ಹಚ್ತಾರೆ we will see in the next types of uh, tariff we can say. Usually we can say ಇಲ್ಲಿ ಏನ್ ಮಾಡ್ತಾರೆ tariff ಅಂದ್ರೆ tax ಹಚ್ತಾರೆ. ಎರಡು ಮೇಲೆ ಹಚ್ತಾರೆ, ಇಂಪೋರ್ಟ್ ಮೇಲೆ ಹಚ್ತಾರೆ, ಎಕ್ಸ್ಪೋರ್ಟ್ ಮೇಲೆನೂ ಹಚ್ತಾರೆ. ಬಟ್ ಇನ್ ಟು ಕವರ್ BOP ಇಲ್ಲೇನಂತ ಟು ಕವರ್ ಅವರ್ BOP ಡೆಫಿಸಿಟ್ ಟ್ಯಾಕ್ಸ್ ಇಲ್ಲಿ ಹಚ್ತಾರೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಇಂಪೋರ್ಟ್ ಕೋಟಾಸ್. ಓಕೆ, ಇಂಪೋರ್ಟ್ ಪಾಲಿಸಿ ಅದರೊಳಗೆ ಇನ್ನೊಂದು ಬರ್ತದೆ ಇಂಪೋರ್ಟ್ ಕೋಟಾಸ್. ಕೋಟಾಸ್ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಫಿಕ್ಸ್ ಕ್ವಾಂಟಿಟಿ ಫಿಕ್ಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನಮ್ದು ಏನೈತ್ರಿ ಇಂಪೋರ್ಟ್ ಕೋಟಾ. ಇಂಪೋರ್ಟ್ ಕೋಟಾ ಅಂದ್ರೆ ಒಂದು ಲಿಮಿಟ್ ಹಚ್ತಾರೆ. ಓಕೆ, ಒಂದು ಲಿಮಿಟ್ we can say if any country ನಮ್ ಕಡೆಯಿಂದ ಗೂಡ್ಸ್ ಸೆಂಡ್ ಮಾಡ್ಲಿಕ್ಕೆ ಅವ್ರಿಗೆ ನಾವು ಲಿಮಿಟ್ ಹಚ್ತೀರಿ, ನೀವು ನಮ್ಗೆ ಎವ್ರಿ ಇಯರ್ ಇಷ್ಟೇ ಗೂಡ್ಸ್ ಅಂಡ್ ಸರ್ವಿಸಸ್ ನಮ್ ಕಂಟ್ರಿ ಮೇಲೆ ಸೆಂಡ್ ಮಾಡ್ಬೇಕು. ಅಕಸ್ಮಾತ್ ನೀವು ಬಹಳ ಇಂಪೋರ್ಟ್ ನಮ್ ಕಂಟ್ರಿ ಒಳಗೆ ಸೆಂಡ್ ಮಾಡಿದ್ರೆ ನಾವು ನಿಮ್ಗೂ ಟ್ಯಾಕ್ಸ್ ಹಚ್ತೀವಿ. ಫಾರ್ ಬೆಸ್ಟ್ ಎಕ್ಸಾಂಪಲ್ ಲೈಕ್ ಯು ವಿಲ್ ಟೇಕ್ Hyundai cars. Okay, government of India what they will tell to the Hyundai cars, yearly you should send us 1 lakh car itself. That is called as a minimum quantity fix ಮಾಡ್ತಾರೆ government. We'll talk about India. Government of India ಏನ್ ಮಾಡ್ತಾರೆ to Hyundai ಅಂದ್ರೆ ಒಂದು Hyundai ಕಂಟ್ರಿ ಒಳಗೆ ಫಿಕ್ಸ್ ಮಾಡ್ತಾರೆ, ನೀವು ಇಯರ್ಲಿ ನಮ್ ಇಷ್ಟೇ 1 lakh ಕಾರ್ annually ನಮ್ ಕಂಟ್ರಿ ಒಳಗೆ ಸೆಂಡ್ ಮಾಡ್ಬೇಕು. ಅಕಸ್ಮಾತ್ ನೀವು 1 lakh ಮೇಲೆ 10 ಎಕ್ಸ್ಟ್ರಾ ಕಾರ್ ಸೆಂಡ್ ಮಾಡಿದ್ರೆ ನಾವು ನಿಮ್ ಮೇಲೆ high tax hastri. For that we called as a import quotas. Okay, this was the meaning of import quotas. I think this 3 point I have explained in the previous class: devaluation, import duties and import quotas. Next we have improving export. Improving export ಅಂದ್ರೆ ನಮ್ ಕಂಟ್ರಿ ಎಕ್ಸ್ಪೋರ್ಟ್ ಏನೇನ್ ಮಾಡ್ಲಿಕತ್ತಾರ ಅವ್ರಿಗೆ ನಾವು ಪ್ರಮೋಷನ್ ಮಾಡಬೇಕು. ಓಕೆ, ಎಕ್ಸ್ಪೋರ್ಟರ್ಸ್ ಯಾರ್ಯಾರದ ಅವ್ರಿಗೆ ನಾವು ಮೋಟಿವೇಟ್ ಮಾಡ್ಬೇಕು, ಅವ್ರಿಗೆ ನಾವು ಅವ್ರ ಪ್ರಮೋಷನ್ ಮಾಡ್ಬೇಕು, ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡ್ಬೇಕು, ಶುಡ್ ಅಡಾಪ್ಟ್ ಸಮ್ ಪ್ರೋಗ್ರಾಮ್ಸ್. ಅವ್ರಿಗೆ ಸಬ್ಸಿಡೀಸ್ ಕೊಡ್ಬೇಕು, ಸಮ್ ಟ್ಯಾಕ್ಸ್ ಕನ್ಸೆಷನ್ ಕೊಡ್ಬೇಕು, ಸಮ್ ಫೆಸಿಲಿಟೀಸ್ ಕೊಡ್ಬೇಕು. ಓಕೆ, ಸಮ್ ಮಾರ್ಕೆಟ್ ಫೆಸಿಲಿಟೀಸ್ ಕೊಡ್ಬೇಕು, ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೇಕು, ವೇರ್ ದೇ ಕ್ಯಾನ್ ಎಸ್ಟಾಬ್ಲಿಷ್ ಇಂಡಸ್ಟ್ರೀಸ್. ಅಂದ್ರೆ ಎಕ್ಸ್ಪೋರ್ಟರ್ಸ್ ಯಾರ್ಯಾರದ ಅವ್ರಿಗೆ ಇಂಪ್ರೂವ್ ಮಾಡ್ಬೇಕು. ಅವ್ರದ್ದು ಯಾರ್ಯಾರು ಎಕ್ಸ್ಪೋರ್ಟರ್ಸ್ ಅದಾರ ಇಂಡಿಯಾ ಒಳಗೆ, ಯಾರ್ಯಾರು ಎಕ್ಸ್ಪೋರ್ಟ್ ಮಾಡ್ತಾರೆ, ಥ್ರೂ ವಿಚ್ a country will earn n number of foreign reserves, payments usually ಬರ್ತದೆ. For that purpose government ಏನ್ ಮಾಡ್ಬೇಕು, ನಮ್ ಕಂಟ್ರಿ ಒಳಗೆ ಯಾರು ಎಕ್ಸ್ಪೋರ್ಟ್ ಅದ ಅವ್ರಿಗೆ ಇಂಪ್ರೂವ್ ಮಾಡ್ಬೇಕು. Okay, to correct disequilibrium in the balance of payment, it is necessary that export should be increased. The government should adopt export programs for this purpose. Okay, to correct our BOP, to correct our deficit, ಅಂದ್ರೆ ನೆಸೆಸರಿ ಅಂದ್ರೆ ಏನ್ ನೆಸೆಸರಿ ಮಾಡ್ಬೇಕು, ಎಕ್ಸ್ಪೋರ್ಟ್ ಇನ್ಕ್ರೀಸ್ ಮಾಡ್ಬೇಕು. ಇದು ಯಾರು ಇನ್ಕ್ರೀಸ್ ಮಾಡ್ಬೇಕು, ಗವರ್ಮೆಂಟ್ ಏನ್ ಮಾಡ್ಬೇಕು, ಸಮ್ ಅಡಾಪ್ಟಿವ್ ಪ್ರೋಗ್ರಾಮ್ಸ್ ತಗೋಬೇಕು. ಏನೇನ್ ಪ್ರೋಗ್ರಾಮ್ಸ್ ಇನ್ಕ್ಲೂಡ್ ಮಾಡ್ಬೋದು, ಅವ್ರಿಗೆ ಸಮ್ ಟ್ಯಾಕ್ಸ್ ಕನ್ಸೆಷನ್ ಕೊಡೋದು, ಅವ್ರ ಏನೇನ್ ರಾ ಮೆಟೀರಿಯಲ್ಸ್ ತಗೊಂಡ್ ಬರ್ತಾರೆ ಅದ್ರ ಮೇಲೆ ಸಮ್ ಟ್ಯಾಕ್ಸ್ ಕನ್ಸೆಷನ್ ಕೊಡೋದು, ಅವ್ರಿಗೆ ಸಮ್ ಮಾರ್ಕೆಟಿಂಗ್ ಫೆಸಿಲಿಟೀಸ್ ಕೊಡೋದು. ಓಕೆ, ಸಮ್ ಇನ್ಸೆಂಟಿವ್ಸ್ ಕೊಡೋದು. ಓಕೆ, ಅಂಡ್ ಸಮ್ ರೆಡ್ಯೂಸಿಂಗ್ ಸಮ್ ಡ್ಯೂಟೀಸ್ ಅಂದ್ರೆ ಸಮ್ ಅವ್ರ ಮೇಲೆ ಸಮ್ ಟ್ಯಾಕ್ಸ್ ಕಮ್ ಮಾಡುದು. ಅಂದ್ರೆ ಇಫ್ ಯು ಡೂ ಮೋರ್ ಎಕ್ಸ್ಪೋರ್ಟ್ ಮೀನ್ಸ್ ಕಂಟ್ರಿ ಒಳಗೆ ಏನಾಗ್ತಾವ, ಇನ್ಕಮ್ ಬಹಳ ಬರ್ತಾವ. ಹಿಂಗ್ ನಾವು ಇಂಪ್ರೂವ್ ನಾವು ಎಕ್ಸ್ಪೋರ್ಟ್ ಮಾಡಬಹುದು. ನೆಕ್ಸ್ಟ್ ವಿ ಹ್ಯಾವ್ ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡಬೇಕು, ಇಂಪೋರ್ಟ್ ರಿಡಕ್ಷನ್ ಮಾಡಬೇಕು. ಸೇಮ್ ಪಾಯಿಂಟ್. ಓಕೆ, ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡಬೇಕು. ಓಕೆ, ನಮ್ಮ ಕಂಟ್ರಿ ಒಳಗೆ ಯಾರು ಎಕ್ಸ್ಪೋರ್ಟರ್ ಅದಾರ ಅವ್ರಿಗೆ ಸಮ್ ಪ್ರಮೋಷನ್ ಮಾಡಬೇಕು, ಅವ್ರಿಗೆ ಸಮ್ ಹೆಲ್ಪ್ ಮಾಡೋದು. ಬಟ್ ಅದರ್ ದನ್ ದಟ್ ಇಂಪೋರ್ಟ್ ಕಮ್ ಮಾಡಬೇಕು. ಓಕೆ, ಇಫ್ ಯು ಡೂ ಮೋರ್ ಇಂಪೋರ್ಟ್ ಅಂದ್ರೆ ನಮ್ದು ಇಂಡಿಯಾ ಫಾರಿನ್ ರಿಸರ್ವ್ ಭಾಳ ಹೋಗ್ತಾವ. ಫಾರ್ ದ್ಯಾಟ್ ಪರ್ಪಸ್ ನಾವು ಏನ್ ಮಾಡ್ಬೇಕು, ಭಾಳ ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡ್ಬೇಕು. ಓಕೆ, ದಿಸ್ ನಂಬರ್ ಗೂಡ್ಸ್ ವಿ ಹ್ಯಾವ್ ಅಂದ್ರೆ ಭಾಳ ಪ್ರಮೋಟ್ ಮಾಡ್ಬೇಕು. ಅದ್ರ ಜೊತೆ ಇಂಪೋರ್ಟ್ ಏನ್ ಮಾಡ್ಬೇಕು, ರೆಡ್ಯೂಸ್ ಮಾಡ್ಬೇಕು. ಅಂದ್ರೆ ಎಷ್ಟ್ ಬೇಕು, ಇಟ್ ಈಸ್ ನೆಸೆಸರಿ ದಟ್ ಎವ್ರಿ ಕಂಟ್ರಿ ಇಂಪೋರ್ಟ್ ಮಾಡ್ತಾರೆ, ಎಷ್ಟ್ ಬೇಕು ಅಷ್ಟೇ ಇಂಪೋರ್ಟ್ ಮಾಡ್ಬೇಕು. ಓಕೆ, ಎಷ್ಟ್
amount of goods and services we want ಅಷ್ಟೇ ಇಂಪಾರ್ಟೆಂಟ್ ಇಂಪೋರ್ಟ್ ಮಾಡಬೇಕು. unnecessary we cannot import. Okay, ಹೆಂಗ್ ಇಂಪೋರ್ಟ್ ರಿಡಕ್ಷನ್ ಹೆಂಗ್ ಮಾಡುದು? Okay, we can say heavy tariff ಹಚ್ಚುದು. Okay, by import licensing ಅಂದ್ರೆ ಒಂದು ಇಂಪೋರ್ಟ್ ಲೈಸೆನ್ಸ್ ಕ್ರಿಯೇಟ್ ಮಾಡಬೇಕು. ಅದರ ಮೇಲೆ ಅವ್ರಿಗೆ ಅನ್ಬೇಕು ಇಷ್ಟೇ ಯು ಕ್ಯಾನ್ ಇಂಪೋರ್ಟ್. ಅವ್ರ ಮೇಲೆ ಹೆವಿ ಟ್ಯಾರಿಫ್ ಹಚ್ಚೋದು ಮತ್ ಹೆವಿ ಫಿಕ್ಸಿಂಗ್ ಕೋಟಾಸ್ ಅಂದ್ರೆ ಇಷ್ಟೇ ಲಿಮಿಟ್ ಅಂದುದು. ಹಿಂಗ್ ನಾವು ಇಂಪೋರ್ಟ್ ರಿಡಕ್ಷನ್ ಮಾಡಬಹುದು. ಎಕ್ಸ್ಪೋರ್ಟ್ ಪ್ರಮೋಷನ್ ಹೆಂಗ್ ಮಾಡಬಹುದು? ಬೈ ಪ್ರೊವೈಡಿಂಗ್ ದ ಮಾರ್ಕೆಟ್ ಫೆಸಿಲಿಟೀಸ್, ಹೆವಿ ಬೈ ಗಿವಿಂಗ್ ಲೆಸ್ ಟ್ಯಾಕ್ಸ್, ಕನ್ಸೆಷನ್ ಕೊಡುದು. ಇಂಪೋರ್ಟ್ ರಿಡಕ್ಷನ್ ಹೆಂಗ್ ಮಾಡಬಹುದು? ಎಷ್ಟು ಬೇಕು ಅಷ್ಟೇ ಗೂಡ್ಸ್ ಅ ಕಂಟ್ರಿ ಇಂಪೋರ್ಟ್ ಮಾಡಬೇಕು. unnecessary they should not import. if unnecessary they are importing is ಅವ್ರ ಮೇಲೆ ನಾವು ಹೆವಿ ಟ್ಯಾರಿಫ್ ಹಚ್ಚುದು ಮತ್ ಸಮ್ ಕೋಟಾಸ್ ಹಚ್ಚುದು ಅಂದ್ರೆ ಇಷ್ಟೇ ಲಿಮಿಟ್ ಫಿಕ್ಸ್ ಮಾಡೋದು. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಎಕ್ಸ್ಚೇಂಜ್ ಕಂಟ್ರೋಲ್. ಓಕೆ, ಎಕ್ಸ್ಚೇಂಜ್ ಕಂಟ್ರೋಲ್, ರಿಸ್ಟ್ರಿಕ್ಷನ್ ಆನ್ ದ ಯೂಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಬೈ ದ ಸೆಂಟ್ರಲ್ ಬ್ಯಾಂಕ್. ಓಕೆ, ಎಕ್ಸ್ಚೇಂಜ್ ಕಂಟ್ರೋಲ್ ಅಂದ್ರೆ ಇದು ಯಾರು ಅಡಾಪ್ಟ್ ಮಾಡ್ತಾರೆ? ಓಕೆ, ಯಾರ್ಯಾರು ಫಾರಿನ್ ಅರ್ನಿಂಗ್ಸ್ ಇರ್ತಾರೆ ಇದು ಎಲ್ಲ ಯಾರು ತಗೋತಾರೆ? ಸೆಂಟ್ರಲ್ ಬ್ಯಾಂಕ್ ಕಡೆ ಇರ್ತದೆ. ಆರ್ ವಿ ಕ್ಯಾನ್ ಸೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ನಮ್ದು ಕಂಟ್ರಿ ಒಳಗೆ ಏನೇನ್ ಫಾರಿನ್ ರಿಸರ್ವ್ ಬರ್ತದೆ, ಓಕೆ, ಫಾರಿನ್ ರಿಸರ್ವ್ ಅಂದ್ರೆ ಫಾರಿನ್ ಕರೆನ್ಸಿ ಏನೇನ್ ಬರ್ತದೆ ದಟ್ ಆಲ್ ಗೋಸ್ ಟು ದ ಸೆಂಟ್ರಲ್ ಬ್ಯಾಂಕ್. ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅವ್ರೇನ್ ಮಾಡ್ತಾರೆ? ರಿಸ್ಟ್ರಿಕ್ಷನ್ ಮಾಡ್ತಾರೆ. ಓಕೆ, ಟು ಪರ್ಚೇಸ್ ಎನಿ ಗೂಡ್ಸ್. ಓಕೆ, ಟು ಪರ್ಚೇಸ್ ಎನಿ ಗೂಡ್ಸ್ ನಾವು ಯಾರ್ದ ಕಂಟ್ರಿ ಒಳಗೆ ಗೂಡ್ಸ್ ಪರ್ಚೇಸ್ ಮಾಡ್ತೇವೆ. ಗೂಡ್ಸ್ ಪರ್ಚೇಸ್ ಮಾಡುವಾಗ ಅವ್ರಿಗೆ ನಾವು ಪೇಮೆಂಟ್ ಕೊಡ್ಬೇಕು. ಪೇಮೆಂಟ್ ಕೊಡುವಾಗ ಅವ್ರದ್ದು ಕರೆನ್ಸಿ ಮೇಲೆ ನಾವು ಕೊಡ್ಬೇಕು. ಓಕೆ, ಅವ್ರದ್ದು ಕರೆನ್ಸಿ ಮೇಲೆ ಕೊಡ್ಬೇಕು. ಅದು ಎಲ್ಲ ಕರೆನ್ಸಿ ಅಲ್ಲಿ ಇರ್ತದೆ. that will be in the hand of ಸೆಂಟ್ರಲ್ ಬ್ಯಾಂಕ್. ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡ್ಬೇಕು? ಅದು ಪ್ರಾಪರ್ ಕಂಟ್ರೋಲ್ ಮಾಡ್ಬೇಕು. ಓಕೆ, ಎಷ್ಟು ನಮ್ಗೆ ಎಸೆನ್ಷಿಯಲ್ ಗೂಡ್ಸ್ ಬೇಕು ಅಷ್ಟೇ ಇಂಪೋರ್ಟ್ ಮಾಡ್ಬೇಕು. ಓಕೆ, ರೆಸ್ಟ್ ನಾವು ಫಾರಿನ್ ರಿಸರ್ವ್ ಬಿಡ್ಬೇಕು. ಎಕ್ಸ್ಚೇಂಜ್ ಕಂಟ್ರೋಲ್ ಅಂದ್ರೆ ರಿಸ್ಟ್ರಿಕ್ಷನ್ ಮಾಡ್ತಾರೆ. ಓಕೆ, ರಿಸ್ಟ್ರಿಕ್ಷನ್ ಅದರ ಮೇಲೆ ಮಾಡ್ತಾರೆ. ಇಂಪೋರ್ಟಿಂಗ್ ಆಫ್ ಗೂಡ್ಸ್ ಇದು ಯಾರು ಕಂಟ್ರೋಲ್ ಮಾಡ್ತಾರೆ? ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ನಮ್ದೆಲ್ಲ ಫಾರಿನ್ ರಿಸರ್ವ್ ಯಾರ ಕಡೆ ಇರ್ತಾರೆ? ಸೆಂಟ್ರಲ್ ಬ್ಯಾಂಕ್ ಕಡೆ ಇರ್ತಾರೆ, ವಿಚ್ ಮೀನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಇವ್ರೇನ್ ಮಾಡ್ತಾರೆ? ಫಾರಿನ್ ರಿಸರ್ವ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂದ್ರೆ ಯಾವಾಗ ಮಾರ್ಕೆಟ್ ಒಳಗೆ ಸೆಲ್ ಮಾಡ್ತಾರೆ ಅದು ಫಾರಿನ್ ಕರೆನ್ಸಿ. ಎಕ್ಸ್ಚೇಂಜ್ ಕರೆನ್ಸಿ ಆಲ್ಸೋ ವಿ ವಿಲ್ ಲರ್ನ್ ಇನ್ ಥರ್ಡ್ ಯೂನಿಟ್. ಓಕೆ, ಹೆಂಗ್ ಫಾರಿನ್ ರಿಸರ್ವ್ ಹೆಂಗ್ ಇದು ರಿಲೀಸ್ ಮಾಡ್ತಾರೆ. ಓಕೆ, ಇಲ್ಲೇನ್ ಮಾಡ್ತಾರೆ? ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡ್ತಾರೆ? ಅದು ಫಾರಿನ್ ರಿಸರ್ವ್ ಯಾವಾಗ ಯೂಸ್ ಮಾಡ್ತಾರೆ? ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಓನ್ಲಿ ನಮ್ಗೆ ಯಾವಾಗ ಎಸೆನ್ಷಿಯಲ್ ಬೇಕು. ಓಕೆ, ಯಾವಾಗ ಸಮ್ ಎಸೆನ್ಷಿಯಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಬೇಕು ವಿಚ್ ಆರ್ ನಾಟ್ ಅವೈಲೇಬಲ್, ದೆನ್ ಓನ್ಲಿ ವಿ ಕ್ಯಾನ್ ಅದು ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡ್ತಾರೆ? ರಿಲೀಸ್ ಮಾಡ್ತಾರೆ ಫಾರಿನ್ ಕರೆನ್ಸಿ. ಫಾರ್ ಎಕ್ಸಾಂಪಲ್ ಇನ್ we have seen in the temporary causes. Okay, temporary causes ಅವಾಗ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಮ್ ಕಂಟ್ರಿ ಒಳಗೆ ಕ್ರಾಪ್ಸ್ ಗ್ರೋ ಆಗಿಲ್ಲ ಡ್ಯೂ ಟು ಸಮ್ ಡಿಸಾಸ್ಟರ್, ಸೈಕ್ಲೋನ್, ಅವಾಗ ನಾವು ಸಮ್ ಎಸೆನ್ಷಿಯಲ್ ಗೂಡ್ಸ್ ಇಂಪೋರ್ಟ್ ಮಾಡಬಹುದು. ಐ ಥಿಂಕ್ ಎವ್ರಿ ಒನ್ ಈಸ್ ಅಂಡರ್ಸ್ಟುಡ್. ಎಕ್ಸ್ಚೇಂಜ್ ಕಂಟ್ರೋಲ್ ಅಂದ್ರೆ ನಮ್ಮೆಲ್ಲ ಫಾರಿನ್ ರಿಸರ್ವ್ ಯಾರ ಕಡೆ ಇರ್ತದೆ? ಯಾರ್ ಸರೆಂಡರ್ ಎಕ್ಸ್ಪೋರ್ಟರ್, ಆಲ್ ಎಕ್ಸ್ಪೋರ್ಟರ್ ಯಾರಿಗೆ ಸರೆಂಡರ್ ಮಾಡಬೇಕು? ಎಕ್ಸ್ಚೇಂಜ್ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಕಡೆ. ಓಕೆ, whenever export, okay, ಯಾವಾಗ ಅಂದ್ರೆ ಎಕ್ಸ್ಪೋರ್ಟರ್ ಇರ್ತಾನೆ. ಓಕೆ, ಅವ ಯಾರಂದ್ರೆ ಒಂದು ಕಂಟ್ರಿ ಗೂಡ್ಸ್ ಸೆಂಡ್ ಮಾಡ್ತಾನೆ. ಓಕೆ, he will get that in that currency. ಅವ ಏನ್ ಮಾಡ್ಬೇಕು? ಅದು ಫಾರಿನ್ ರಿಸರ್ವ್ RBI ಕಡೆ ಕೋಟ್ ಕನ್ವರ್ಟ್ ಮಾಡಿ ಇಂಡಿಯನ್ ರುಪೀಸ್ ಕಡೆ ತಗೊಂಡ್ ಬರ್ತಾನೆ. ಹಂಗ ಅವ್ರ ಕಡೆ ಇಂತ ಸೆಂಟ್ರಲ್ ಬ್ಯಾಂಕ್ ಕಡೆ. ಓಕೆ, ಆಲ್ ಎಕ್ಸ್ಪೋರ್ಟರ್ಸ್ ಏನ್ ಮಾಡ್ಬೇಕು? ಫಾರಿನ್ ರಿಸರ್ವ್ ಯಾರಿಗೆ ಸರೆಂಡರ್ ಮಾಡ್ಬೇಕು? ಸೆಂಟ್ರಲ್ ಬ್ಯಾಂಕ್. whenever a exporter send goods to any country, for example USA goods send ಮಾಡ್ದ ಎಕ್ಸ್ಪೋರ್ಟರ್, ಅವನಿಗೆ ಏನಾಗ್ತದೆ? ಡಾಲರ್ ಕಡೆ ಪೇಮೆಂಟ್ ಸಿಗ್ತದೆ. ಅದು ಡಾಲರ್ ರಿಸರ್ವ್ ಬ್ಯಾಂಕ್ ಕಡೆ ಬರ್ತದೆ. ರಿಸರ್ವ್ ಬ್ಯಾಂಕ್ ಕಡೆ ಬಂದ್ ಅದು ಡಾಲರ್ ಕನ್ವರ್ಟ್ ಆಗಿ ರುಪೀಸ್ ಒಳಗೆ ಎಕ್ಸ್ಪೋರ್ಟರ್ ಸಿಗ್ತದೆ. ಹಿಂಗ್ ಸರೆಂಡರ್ ಮಾಡ್ತಾರೆ ಎಕ್ಸ್ಪೋರ್ಟರ್. ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡ್ತಾರೆ? ಅದು ಪ್ರೊಟೆಕ್ಟ್ ಮಾಡ್ತಾರೆ. ನಮ್ ಫಾರಿನ್ ರಿಸರ್ವ್ ಏನ್ ಮಾಡ್ತಾರೆ? ಕಂಟ್ರೋಲ್ ಮಾಡ್ತಾರೆ. ಅವ್ರು ಹೆಂಗ್ ಕಂಟ್ರೋಲ್ ಮಾಡ್ತಾರೆ? ಯಾವಾಗ ಕಂಟ್ರಿ ಒಳಗೆ ಎಮರ್ಜೆನ್ಸಿ ಐತಿ, ಯಾವಾಗ ಎಸೆನ್ಷಿಯಲ್ ಇಂಪೋರ್ಟ್ಸ್ ಬೇಕು ಅಷ್ಟೇ ಇಂಪೋರ್ಟ್ ಮಾಡ್ತಾರೆ. unnecessary they will not import. Okay, next we have encouragement to foreign investment. Okay, ಏನ್ ಮಾಡ್ಬೇಕು? ಫಾರಿನ್ ಇನ್ವೆಸ್ಟರ್ಸ್ ಯಾರ್ಯಾರದ ಫಾರಿನ್ ಇನ್ವೆಸ್ಟರ್ಸ್ ಯಾರ್ಯಾರ ಅವ್ರಿಗೆ ನಾವು ಎನ್ಕರೇಜ್ ಮಾಡ್ಬೋದು.
Okay, come make and invest. For example, now news is coming in China. Okay, China and Malika display what the Samsung mobile, sorry, not China, Samsung mobile, okay, display prepare ಮಾಡ್ತಾರೆ. That I think they are opening the manufacturing in UP. I think everyone is saying a Samsung mobile in display create manufacture ಮಾಡ್ತಾರೆ. I think they are opening in the UP, Uttar Pradesh. ಹಂಗ ನಾವು ಎನ್ಕರೇಜ್ ಮಾಡಬಹುದು ಫಾರಿನ್ ಇನ್ವೆಸ್ಟ್ಮೆಂಟ್. ಓಕೆ, ಯಾರ್ಯಾರು ಫಾರಿನ್ ಇನ್ವೆಸ್ಟರ್ಸ್ ಅದಾರ ಅವ್ರಿಗೆ ನಾವು ಎನ್ಕರೇಜ್ ಮಾಡಬೇಕು, ಕಮ್ ಅಂಡ್ ಇನ್ವೆಸ್ಟ್ ಇನ್ ಅವರ್ ಇಂಡಿಯಾ. ಓಕೆ, ವೇರ್ ವಿ ವಿಲ್ ಪ್ರೊವೈಡ್ ಯು ಎನ್ ನಂಬರ್ ಆಫ್ ಬೆನಿಫಿಟ್ಸ್. ಹೆಂಗ್ ಮಾಡ್ದಂದ್ರ ಕಂಟ್ರಿ ಒಳಗ್ ಫಾರಿನ್ ಇನ್ವೆಸ್ಟ್ಮೆಂಟ್ ಭಾಳ ಬರ್ತದೆ. ಓಕೆ, ದ ಗವರ್ಮೆಂಟ್ ಶುಡ್ make an investment in the country, offering them all sort of investor incentives and concession. Foreign investor ಏನ್ ಮಾಡಬೇಕು, ಅಟ್ರಾಕ್ಟ್ ಮಾಡಬೇಕು, ಅವ್ರಿಗೆ ಹಿಂಗ್ ಕನ್ವಿನ್ಸ್ ಮಾಡಬೇಕು, ಕಮ್ ಅಂಡ್ ಇನ್ವೆಸ್ಟ್ ಇನ್ ಅವರ್ ಕಂಟ್ರಿ ಬೈ ಪ್ರೊವೈಡಿಂಗ್ ಇನ್ಸೆಂಟಿವ್ಸ್, ಕನ್ಸೆಷನ್. ಹಿಂಗಾದಂದ್ರೆ ನಮ್ ಡೆಫಿಸಿಟ್ ರಿಕವರ್ ಆಗ್ಬೋದು. ಹೆಂಗ್ ಡೆಫಿಸಿಟ್ ರಿಕವರ್ ಆಗ್ಬೋದು? ಬಿಕಾಸ್ ಇನ್ವೆಸ್ಟ್ಮೆಂಟ್ ಭಾಳ ಬಂದಂದ್ರೆ ನಾವು BOP ನಮ್ ರಿಕವರ್ ಮಾಡ್ಬೋದು, ವೇರ್ ನಮ್ ಕಂಟ್ರಿ ಒಳಗೆ ಕ್ಯಾಪಿಟಲ್ ಭಾಳ ಬರ್ತದೆ. Okay, next we have a same deflation. Means excess demand for foreign goods may be one factor in the disequilibrium in the BOP. Same is nothing but deflation, the devaluation. Okay, the point is, I think it is repeated. Deflation means same. Okay, appreciation of foreign currency and depreciation of domestic currency. Same in such foreign goods in reduce up. So same meaning. So with this, I think we have completed with the methods to correct BOP. Next we have tariff. Okay, I think everyone have understood what are the methods of correcting BOP. Okay, ಎರಡು question exam ಒಳಗೆ ಎರಡು questions ಬರ್ತಾವ. Okay, like what are the causes and methods to correct disequilibrium in the BOP. ಒಂದೊಂದ್ಸಲ ಎರಡು ಕೇಳ್ತಾನೆ. ಓಕೆ, ಇದು ಕಂಪಲ್ಸರಿ ಕ್ವಶನ್ ಎಕ್ಸಾಮ್ ಮಾಡೋದು. ಇಟ್ಸ್ ಅ ಕಂಪಲ್ಸರಿ ಕ್ವಶನ್. ಒಂದೊಂದ್ಸಲ ಎರಡು ಕೇಳ್ತಾನೆ, ಒಂದೊಂದ್ಸಲ ಬೇರೆ ಬೇರೆ ಕೇಳ್ತಾನೆ. ವಾಟ್ ಆರ್ ದ ಮೆಥಡ್ಸ್ ಟು ಕರೆಕ್ಟ್ ಡಿಸ್ಇಕ್ವಿಲಿಬ್ರಿಯಂ ಅಂಡ್ ವಾಟ್ ಆರ್ ದ ಕಾಸಸ್. ಒನ್ಸ್ ಏನಾಗ್ತಾ ಎರಡು ಕ್ವಶನ್ ಮಿಕ್ಸ್ ಕೇಳ್ತಾನೆ, 5 ಪಾಯಿಂಟ್ಸ್ ಬರುದು. ಇಫ್ ಎರಡು ಕ್ವಶನ್ ಮಿಕ್ಸ್ ಮಾರ್ಕ್ ಕೇಳಿದ, ಆಫ್ ಕಾಸಸ್ 5 ಪಾಯಿಂಟ್ಸ್, ಆಫ್ ಮೆಥಡ್ಸ್ 5 ಪಾಯಿಂಟ್ಸ್. ಇಫ್ ಓಕೆ, ಇಫ್ ಒಂದೇ ಕೇಳಿದ್ರೆ ಮಿನಿಮಮ್ 7 ಪಾಯಿಂಟ್ಸ್ ಯು ಶುಡ್ ರೈಟ್ ಇಟ್. ಓಕೆ, I think hope everyone have understood what are the methods. Okay, see next we will see that is okay. See next we have a tariff. Okay, tariff we called as a tax procedure or na enbodu a tax system. Okay, tariff no ಅನ್ಬೋದು, or custom duties ಅನ್ಬೋದು, or tax on imports. Tariff protects the home industries from foreign competition. Okay, a tariff is a duty or tax which is imposed by a government of country upon the trade commodity as it crosses the national boundaries. Okay, tariff ಅಂದ್ರೆ ಏನು ಅನ್ಬೋದು, ಇಟ್ ಈಸ್ ಒನ್ ಕೈಂಡ್ ಆಫ್ ಟ್ಯಾಕ್ಸ್ ಪ್ರೊಸೀಜರ್. ಓಕೆ, ಟ್ಯಾಕ್ಸ್ ಪ್ರೊಸೀಜರ್ ಅನ್ಬೋದು, ಒಂದು ಟ್ಯಾಕ್ಸ್ ಸಿಸ್ಟಮ್ ಅನ್ಬೋದು. ಎದರ ಮೇಲೆ ಹಚ್ತಾರೆ? ಇಂಪೋರ್ಟ್ ಮೇಲೆ ಹಚ್ತಾರೆ. ಓಕೆ, ಇಂಪೋರ್ಟ್ ಮೇಲೆ ಹಚ್ಬಹುದು ಆರ್ ಎಕ್ಸ್ಪೋರ್ಟ್ ಮೇಲೆ. ಗೂಡ್ಸ್ ಅಂಡ್ ಸರ್ವಿಸಸ್, ಏನೇನು ಗೂಡ್ಸ್ ಅಂಡ್ ಸರ್ವಿಸಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾವ ಅದರ ಮೇಲೆ ಟ್ಯಾಕ್ಸ್ ಇರ್ತಾವ, ಥ್ರೂ ವಿಚ್ ಅ ಗವರ್ಮೆಂಟ್ ಅರ್ನ್ ಅ ಪ್ರಾಫಿಟ್. ಓಕೆ, ಯೂಶಲಿ ಇದು ಟ್ಯಾಕ್ಸ್ ಯಾರು ಇಂಪೋಸ್ ಮಾಡ್ತಾರೆ? ಅ ಗವರ್ಮೆಂಟ್ ಫಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅವರ್ ಕಂಟ್ರಿ ಮೀನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಫಿಕ್ಸ್ ಮಾಡ್ತಾರೆ ಟ್ಯಾಕ್ಸ್. ಇಟ್ ಮೇ ಬಿ ಆನ್ ಗೂಡ್ಸ್ ಅಂಡ್ ಸರ್ವಿಸಸ್. ಫಾರ್ ದಟ್ ವಿ ಕಾಲ್ಡ್ ಆಸ್ ಅ tariff which is imposed on exported and imported goods. Usually edak tax hasar andra to protect our home industry. Okay, na home industry ola for protecting our home industry products, people bhal purchase marli home products. For that purpose tax in ಮಾಡ್ತಾರ ಹಸ್ತಾರ on goods and services. I think everyone understood. Tariff nu ಕೇಳಬಹುದು, what is custom duties nu ಕೇಳಬಹುದು. ಒಂದೇ custom duties, tariff, tax ಒಂದೇ. ಕ್ವಶನ್ ಎಕ್ಸಾಮ್ ಒಳಗೆ ಕೇಳಿದ್ರೆ ಡೋಂಟ್ ಕನ್ಫ್ಯೂಸ್. ಓಕೆ, ಐ ಥಿಂಕ್ ಎವ್ರಿ ಒನ್ ಅಂಡರ್ಸ್ಟುಡ್. ಟ್ಯಾರಿಫ್ ಅಂದ್ರೆ ಏನು,
tariff ಅಂದ್ರೆ it is one kind of tax procedure ಅನ್ಬೋದು, or we can say a tax system. ಎದರ ಮೇಲೆ ಹಸ್ತಾರ್ tariff, which it is imposed on goods and services. It may be exported or imported. ಯಾರಿದು ಫಿಕ್ಸ್ ಮಾಡ್ತಾರ, ಯಾರು ಇಂಪೋಸ್ ಮಾಡ್ತಾರ? ಗೌರ್ಮೆಂಟ್. Government decide ಮಾಡ್ತಾರ how much tax should be put, okay, on imported goods and exported goods. I think hope everyone understood what is tariff. Okay, in simple means it is a tax procedure or tax system. ಎದರ ಮೇಲೆ ಇಂಪೋಸ್ ಮಾಡ್ತಾರ? on goods and services. ಯಾರು ಇಂಪೋಸ್ ಮಾಡ್ತಾರ? ಗೌರ್ಮೆಂಟ್. Okay, next we have kinds ಅನ್ಬೋದು or tariff, types of tariff ಅನ್ಬೋದು. Okay, on the various classification ಅದ. Okay, tax ಎದರ ಮೇಲೆ ಹೆಂಗೆ ಹಸ್ತಾರ? tariff ಬಹಳ number of types of ಅದ. Okay, on the basis of purchase ನೋಡ್ರಿ revenue tariff ಬರ್ತದ. Okay, on the basis of purchase one button revenue, ಇನ್ನೊಂದು ಬರ್ತದ protective tariff. Okay, next classification button on the basis of origination and destination. Okay, first button ad valorem tariff. Okay, next button specific tariff, ಇನ್ನೊಂದು ಬರ್ತದ compound tariff. Okay, next third classification that is on the basis of country wise discrimination. ಅದರೊಳಗೆ ಫಸ್ಟ್ ಬರ್ತದ ಸಿಂಗಲ್ ಕಾಲಮ್, ನೆಕ್ಸ್ಟ್ ಬರ್ತದ ಡಬಲ್ ಕಾಲಮ್, ಲಾಸ್ಟ್ ಬರ್ತದ ಕನ್ವೆನ್ಷನಲ್ ಟ್ಯಾರಿಫ್. ಓಕೆ ಓಕೆ ಹಿಂಗ್ ಥರ್ಡ್ ಇಸ್ ಟೈಪ್ಸ್ ಅದ, ಟೋಟಲ್ 8 ಅದ. ಓಕೆ, ಹಿಂಗೂ ಬರಿಬಹುದು, ಬರೀ ರೆವೆನ್ಯೂ ಟ್ಯಾರಿಫ್, ಪ್ರೊಟೆಕ್ಟಿವ್ ಟ್ಯಾರಿಫ್, ಆಡ್, ಆಡ್ ವಾಲರೆಂಟ್, ಸ್ಪೆಸಿಫಿಕ್, ಕಾಂಪೌಂಡ್, ಸಿಂಗಲ್, ಡಬಲ್, ಮಲ್ಟಿಪಲ್, ಹಿಂಗೆ ಬರಿಬಹುದು. For systematic way, I have in textbook he has given only revenue, protect. For a systematic understanding, I have given this like on the basis of purchase ಮೇಲೆ revenue ಮತ್ತು protect. On the basis of origination and destination ಮೂರು ಬರ್ತಾವ, ad valorem, specific, compound. On the basis of discrimination, country wise discrimination, single, double, conventional. Okay, see first we will see on the basis of purchase. Okay, ಅದರೊಳಗೆ ಫಸ್ಟ್ ಬಂದ ರೆವೆನ್ಯೂ. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ರೆವೆನ್ಯೂ. ಇಲ್ಲೇನ್ ಮಾಡ್ತಾರ? ಗೌರ್ಮೆಂಟ್ ಏನ್ ಮಾಡ್ತಾರ? ರೆವೆನ್ಯೂ ಅರ್ನ್ ಮಾಡ್ತಾರೆ ಥ್ರೂ ಟ್ಯಾರಿಫ್. ಇಲ್ಲಿ ರೆವೆನ್ಯೂ ಐ ಥಿಂಕ್ ಎಲ್ಲರಿಗೂ ಗೊತ್ತು ವಾಟ್ ಈಸ್ ರೆವೆನ್ಯೂ. ರೆವೆನ್ಯೂ ಅಂದ್ರೆ ಇನ್ಕಮ್. ಓಕೆ, ಎದರ ಮೇಲೆ ಹಸ್ತಾರ ಇಲ್ಲಿ? ಓಕೆ, ಟೂ ಟೈಪ್ಸ್ ಆಫ್ ಗೂಡ್ಸ್ ವಿ ಹ್ಯಾವ್, ಲಕ್ಸರಿ ಗೂಡ್ಸ್ ವಿ ಹ್ಯಾವ್ ಅಂಡ್ ಒನ್ ಮೋರ್ ವಿ ಹ್ಯಾವ್ ನಾರ್ಮಲ್ ಗೂಡ್ಸ್. ಓಕೆ, ರೆವೆನ್ಯೂ ಟ್ಯಾರಿಫ್ ಒಳಗೆ ಏನ್ ಮಾಡ್ತಾರ? ಗೌರ್ಮೆಂಟ್ main motive ಏನೈತಿ? to generate revenue. Okay, to generate revenue. Revenue ಒಳಗೆ ಏನ್ ಬರ್ತದ? Normally two types of goods we have. ಒಂದ್ ಏನೈತಿ? luxury goods ಐತಿ. Okay, ಇನ್ನೊಂದ್ ಏನ್ ಬರ್ತದ? normal goods. Okay, luxury goods means which is consumed by rich people, we can say. ಅದರ ಮೇಲೆ ಗೌರ್ಮೆಂಟ್ ಏನ್ ಮಾಡ್ತಾರ? high tax ಹಸ್ತಾರ on luxury goods. on normal goods less tax hasta. For that we call as a revenue tariff. Revenue under the main motive of government is to earn revenue generate ಮಾಡ್ತಾರೆ. ಇಲ್ಲಿ ಟ್ಯಾಕ್ಸ್ ಹೆಂಗ ಹಸ್ತಾರ? ಟೂ ಟೈಪ್ಸ್ ಆಫ್ ಗೂಡ್ಸ್ ಅದಾವ. ಒಂದು ನಾರ್ಮಲ್ ಐತಿ, ಇನ್ನೊಂದು ಬರ್ತದೆ ಲಕ್ಸರಿ ಗೂಡ್ಸ್. ಲಕ್ಸರಿ ಅಂದ್ರೆ which are highly costly, okay, which are consumed by, we can say, a rich people. ಅದರ ಮೇಲೆ ಗವರ್ಮೆಂಟ್ ಏನ್ ಮಾಡ್ತಾರೆ? ಲಕ್ಸರಿ ಗೂಡ್ಸ್ ಮೇಲೆ ಹೈ ಟ್ಯಾಕ್ಸ್ ಹಸ್ತಾರ. ಆನ್ ನಾರ್ಮಲ್ ಗೂಡ್ಸ್ less tax hasta. Okay, simply I am giving the glance. Okay, coming class ಒಳಗೆ we have less time, detail ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರೊಟೆಕ್ಟಿವ್ ಟ್ಯಾರಿಫ್ ಅಂದ್ರೆ the name itself indicates. ಇಲ್ಲಿ ಮಾಡ್ತಾರೆ ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಡಿಸೈಡ್ ಮಾಡ್ತಾರೆ? ನಮ್ ಹೋಮ್ ಕಂಟ್ರಿ ಪ್ರೊಟೆಕ್ಟ್ ಮಾಡ್ತಾರೆ. ನಮ್ ಹೋಮ್ ಕಂಟ್ರಿ ಒಳಗೆ ಏನೇನ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆಗ್ಲಿಕ್ಕತ್ತಾವ ಅದರ ಮೇಲೆ ಪ್ರೊಟೆಕ್ಟಿವ್ ಮಾಡ್ತಾರೆ, ಅಂದ್ರೆ ಪ್ರೊಟೆಕ್ಟ್ ಮಾಡ್ತಾರೆ, ಅಂದ್ರೆ we can say ಸೇಫ್ ಗಾರ್ಡ್ ಮಾಡ್ತಾರೆ. Okay, here what happens? ಪ್ರೊಟೆಕ್ಟಿವ್ ಟ್ಯಾರಿಫ್ ಅಂದ್ರೆ ಆ ಗವರ್ಮೆಂಟ್ ಏನ್ ಮಾಡ್ತಾರೆ? they will protect our home industry. Okay, next we have on the basis of origination ಅಂದ್ರೆ ಒಂದು ಬರ್ತದೆ we have ad valorem. Okay, ಇಲ್ಲಿ ಏನ್ ಮಾಡ್ತಾರೆ? ಪರ್ಸೆಂಟೇಜ್ ಮೇಲೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ. ad valorem ಅಂದ್ರೆ ಪರ್ಸೆಂಟೇಜ್ ಮೇಲೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ we see total value of commodity. ಎಷ್ಟು ಟೋಟಲ್ ವ್ಯಾಲ್ಯೂ ಆಫ್ ಕಮೋಡಿಟಿ ನಮ್ ಇಂಡಿಯಾ ಒಳಗೆ ಬಂದ ಅದರ ಮೇಲೆ ಪರ್ಸೆಂಟೇಜ್ ಮೇಲೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ.
ಫಾರ್ ಎಕ್ಸಾಂಪಲ್ ಚೈನಾ ನಮ್ಗೆ ಏನಂದ್ರೆ 1 lakh rupees ಗೂಡ್ಸ್ ಏನಂದ್ರೆ ಎಕ್ಸ್ಪೋರ್ಟ್ ಮಾಡ್ಯಾರ, ಅದರ್ ಪರ್ಸೆಂಟೇಜ್ ಮೇಲೆ ಫಿಕ್ಸ್ ಮಾಡ್ತಾರೆ. ಇಟ್ ಮೇ ಬಿ 25% ಆರ್ 50%. ಅಂದ್ರೆ ಎಷ್ಟು ಕಮೋಡಿಟಿ, ಎಷ್ಟು ವ್ಯಾಲ್ಯೂ ಆಫ್ ಕಮೋಡಿಟಿ ನಮ್ ಕಂಟ್ರಿ ಒಳಗೆ ಬಂದದ ಅದರ ಮೇಲೆ ಪರ್ಸೆಂಟೇಜ್ ಮೇಲೆ ಫಿಕ್ಸ್ ಮಾಡ್ತಾರೆ ಟ್ಯಾಕ್ಸ್. ಇಟ್ ಮೇ ಬಿ 25% ಆರ್ 50%. ಅಂದ್ರೆ ಏನಂದ್ರೆ ಚೈನಾ ನಮ್ ಕಂಟ್ರಿ ಒಳಗೆ ಏನಂದ್ರೆ ಸಮ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್ ವಿ ಸೇ 1 crore ಏನಂದ್ರ ವ್ಯಾಲ್ಯೂ ಐತಿ ಅದು ಗೂಡ್ಸ್ ಇಂಪೋರ್ಟ್ ಮಾಡಿದ್ರೆ, ಅದು 1 crore ಮೇಲೆ 20% ಆರ್ 50% ಟ್ಯಾಕ್ಸ್ ಏನ್ ಮಾಡ್ತಾರೆ ಗೌರ್ಮೆಂಟ್ ಡಿಸೈಡ್ ಮಾಡ್ತಾರೆ. ಅದನ್ನ ನಾವು ಆಡ್ ವಾಲ್ಯೂಮ್. ಓಕೆ, ನೆಕ್ಸ್ಟ್ ಬರ್ತದ ಸ್ಪೆಸಿಫಿಕ್ ಟ್ಯಾರಿಫ್. ಸ್ಪೆಸಿಫಿಕ್ ಟ್ಯಾರಿಫ್ ಅಂದ್ರೆ ಸಿಂಗಲ್ ಯೂನಿಟ್ ಮೇಲೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ. ಓಕೆ, ಟ್ಯಾರಿಫ್ ವಿಚ್ ಇಸ್ ಇಂಪೋರ್ಟೆಡ್ ಆನ್ ಫಿಸಿಕಲ್ ಪರ್ ಯೂನಿಟ್. ಪರ್ ಯೂನಿಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಯು ವಿಲ್ ಟೇಕ್ ಟೆಲಿವಿಷನ್. ಟೆಲಿವಿಷನ್ 1 ಯೂನಿಟ್ ಐತಿ, ಅದರ ಮೇಲೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ. ಆರ್ ವಿ ಹ್ಯಾವ್ ರೆಫ್ರಿಜರೇಟರ್, ಅದರ ಮೇಲೆ ಟ್ಯಾಕ್ಸ್ ಏನ್ ಮಾಡ್ತಾರೆ ಫಿಕ್ಸ್ ಮಾಡ್ತಾರೆ. ಆಡ್ ವಾಲ್ಯೂಮ್ ಅಂದ್ರೆ ಏನೈತ್ರಿ, ಟೋಟಲ್ ಕಮೋಡಿಟಿ ಮೇಲೆ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಾರೆ, ಅದಕ್ಕೆ ನಾವು ಆಡ್ ವಾಲ್ಯೂಮ್ ಅಂತೀವಿ. ನೆಕ್ಸ್ಟ್ ಬರ್ತದೆ ಸ್ಪೆಸಿಫಿಕ್ ಅಂದ್ರೆ ಸಿಂಗಲ್ ಕಮೋಡಿಟಿ ಮೇಲೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ. ಲೈಕ್ ಕಾರ್ ತಗೋರಿ, ಕಾರ್ ಮೇಲೆ ಟ್ಯಾಕ್ಸ್ ಹಚ್ತಾರೆ. ಓಕೆ, ಟೆಲಿವಿಷನ್ ತಗೋರಿ, ರೆಫ್ರಿಜರೇಟರ್ ತಗೋರಿ, ಸಿಂಗಲ್ ಏನೇನ್ ಯೂನಿಟ್ ನಮ್ ಕಂಟ್ರಿ ಒಳಗೆ ಇಂಪೋರ್ಟ್ ಆಗ್ಯದ ಅದರ ಮೇಲೆ ಟ್ಯಾಕ್ಸ್ ಹಚ್ತಾರೆ, ಅದನ್ನ ಸ್ಪೆಸಿಫಿಕ್ ಅಂತಾರೆ. ನೆಕ್ಸ್ಟ್ ವಿ ಹ್ಯಾವ್ ಕಂಪೌಂಡ್ ಟ್ಯಾರಿಫ್ ಅಂದ್ರೆ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಬೋತ್ ಆಡ್ ವಾಲ್ಯೂಮ್ ಮತ್ತು ಸ್ಪೆಸಿಫಿಕ್. ಅದಕ್ಕೆ ನಾವೇನಂತೀರಿ ಕಂಪೌಂಡ್ ಟ್ಯಾರಿಫ್ ಅಂದ್ರೆ ಇಟ್ ಇಸ್ ಅ ಕಾಂಬಿನೇಷನ್ ಆಡ್ ವಾಲ್ಯೂಮ್ ಮತ್ತು ಸ್ಪೆಸಿಫಿಕ್. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಅಂದ್ರೆ ಇಂಪೋರ್ಟ್ ಆಗ್ಯಾವ. ಓಕೆ, ಟೋಟಲ್ ನಂಬರ್ ಆಫ್ ಕಾರ್ಸ್ ಇಂಪೋರ್ಟ್ ಆಗ್ಯಾವ, ಲೈಕ್ 1 lakh ಕಾರ್ ಇಂಪೋರ್ಟ್ ಆಗ್ಯಾವ, ಅದರ ಮೇಲೆ 10% ಆಡ್ ವಾಲ್ಯೂಮ್ ಟ್ಯಾರಿಫ್ ಫಿಕ್ಸ್ ಮಾಡ್ತಾರೆ. ಮತ್ತೆ ಅದರ ಮೇಲೆ ಸಿಂಗಲ್ ಕಾರ್ ಒಳಗೆ ಒಂದು ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ, ಅದಕ್ಕೆ ನಾವು ಏನಂತೀರಿ ಕಂಪೌಂಡ್ ಟ್ಯಾರಿಫ್. ಐ ಥಿಂಕ್ ಹೋಪ್ ಎವ್ರಿವನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಡೀಟೇಲ್ ಒಳಗೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಅಂತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ ಆನ್ ದ ಬೇಸಿಸ್ ಆಫ್ ಕಂಟ್ರಿ ವೈಸ್ ಅಂದ್ರೆ ಡಿಸ್ಕ್ರಿಮಿನೇಷನ್. ಅಂದ್ರೆ ಡಿಫ್ರೆಂಟ್ ಕಂಟ್ರೀಸ್ ನೋಡಿ ಏನ್ ಮಾಡ್ತಾರೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ. ಆನ್ ದ ಬೇಸಿಸ್ ಆಫ್ ಕಂಟ್ರಿ ವೈಸ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಕಂಟ್ರಿ ನೋಡೋಡ್ ಏನ್ ಮಾಡ್ತಾರೆ ಗೌರ್ಮೆಂಟ್ ಏನ್ ಮಾಡ್ತಾರೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ. ಲೈಕ್ USA ವಿ ಹ್ಯಾವ್, ಚೈನಾ ವಿ ಹ್ಯಾವ್, ಸೌತ್ ಕೊರಿಯಾ ವಿ ಹ್ಯಾವ್. ಡಿಫ್ರೆಂಟ್ ಕಂಟ್ರೀಸ್ ನೋಡಿ ಏನ್ ಮಾಡ್ತಾರೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ. ಅದರೊಳಗೆ ಏನಂತ ಸಿಂಗಲ್ ಟ್ಯಾರಿಫ್ ಅದು. ಸಿಫ್ ನೋಡಿ ಆನ್ ದ ಬೇಸಿಸ್ ಆಫ್ ಕಂಟ್ರಿ ವೈಸ್ ಡಿಸ್ಕ್ರಿಮಿನೇಷನ್ ಅಂದ್ರ ಡಿಫ್ರೆಂಟ್ ಕಂಟ್ರೀಸ್ ನೋಡಿ ಏನ್ ಮಾಡ್ತಾರೆ ಗೌರ್ಮೆಂಟ್ ಟ್ಯಾಕ್ಸಸ್ ಫಿಕ್ಸ್ ಮಾಡ್ತಾರೆ. ಫಾರ್ USA ಒಂದ್ ಬ್ಯಾರೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ. ಫಾರ್ ಅಮೆರಿಕಾ ನಾಟ್ USA ಒಂದ್ ಬ್ಯಾರೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ. ಫಾರ್ ಚೈನಾ ಬ್ಯಾರೆ ಆನ್ ದ ಬೇಸಿಸ್ ಆಫ್ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ. ಓಕೆ, ಅದರ ಮೇಲೆ ಫಸ್ಟ್ ನೋಡ್ರಿ ಸಿಂಗಲ್ ಕಾಲಮ್ ಟ್ಯಾರಿಫ್ ಅಂದ್ರೆ ಯಾವುದೇ ಕಂಟ್ರಿ ನಮ್ ಇಂಡಿಯಾ ಒಳಗೆ ಗೂಡ್ಸ್ ಇಂಪೋರ್ಟ್ ಮಾಡ್ರಿ ನಾವು ನಿಮ್ಗೆ ಒಂದೇ ಟ್ಯಾಕ್ಸ್ ಫಿಕ್ಸ್ ಮಾಡ್ತೀವಿ, ಅದಕ್ಕೆ ನಾವು ಸಿಂಗಲ್ ಕಾಲಮ್ ಅಂತೀವಿ. ಓಕೆ, ಯಾವುದೇ ಕಂಟ್ರಿ ಇರಲಿ, ಇಟ್ ಮೇ ಬಿ ಅಮೇರಿಕಾ, ಸಿಂಗಾಪುರ್ ವಿ ಕ್ಯಾನ್ ಸೇ, ಓಕೆ, ಸೌತ್ ಕೊರಿಯಾ ವಿ ಕ್ಯಾನ್ ಸೇ. ಯಾರು ನಮ್ ಕಂಟ್ರಿ ಒಳಗೆ ಗೂಡ್ಸ್ ಇಂಪೋರ್ಟ್ ಮಾಡ್ರಿ ನಾವು ನಿಮ್ಗೆ ಒಂದ್ ಸೇಮ್ ಟ್ಯಾಕ್ಸ್ ಫಿಕ್ಸ್ ಮಾಡ್ತೀವಿ, ಒಂದೇ ಟ್ಯಾಕ್ಸ್ ಫಿಕ್ಸ್ ಮಾಡ್ತೀವಿ. ಡಬಲ್ ಕಾಲಮ್ ಅಂದ್ರೆ ಡಿಫ್ರೆಂಟ್ ಕಂಟ್ರೀಸ್ ಮೇಲೆ ನಾವು ಟ್ಯಾಕ್ಸ್ ಫಿಕ್ಸ್ ಮಾಡ್ತೀವಿ. ಡಿಫ್ರೆಂಟ್ ಕಂಟ್ರೀಸ್, ಓಕೆ, ಡಿಫ್ರೆಂಟ್ ಕಂಟ್ರೀಸ್ ಮೇಲೆ ನಾವು ಟ್ಯಾಕ್ಸ್ ಫಿಕ್ಸ್ ಮಾಡ್ತೀವಿ. ಓಕೆ, ಕನ್ವೆನ್ಷನ್ ಅಂದ್ರೆ ಒಂದು ಅಗ್ರಿಮೆಂಟ್ ಮಾಡಿ ಏನ್ ಮಾಡ್ತಾರೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ. ಓಕೆ, ಸೊ ಕ್ವಿಕ್ಲಿ ಐ ಹ್ಯಾವ್ ಗಿವನ್ ದ ಗ್ಲಾನ್ಸ್ ಆಫ್ ದ ಟೈಪ್ಸ್ ಆಫ್ ಟ್ಯಾರಿಫ್. on the coming class detail ಒಳಗೆ ಹೇಳ್ತೀನಿ. I think everyone understood the concept. Okay, why I have given the means a glance means coming class ನಮ್ಗೆ easily understand ಆಗ್ಬೋದು. Okay, revenue ಅಂದರೆ ಎದರ ಮೇಲೆ ಮಾಡ್ತಾರೆ, add value and specific. I think hope everyone have understood. Okay.